ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿಕೆ ನಾಯ್ಡು. ಇನ್ಮೇಲೆ ನಿಮ್ಮ ಮುಂದೆ ಒಂದು ಹೊಸ ಕಾರ್ಯಕ್ರಮ ತರ್ತಾ ಇದ್ದೀನಿ. ಅದೇನೆಂದರೆ ಕನ್ನಡ ಚಿತ್ರರಂಗನ ಉಳಿಸಿ ಮತ್ತು ಬೆಳೆಸಿ ಅಂತ. ಯಾಕೆ ಈ ಹೊಸ ಕಾರ್ಯಕ್ರಮ ತರ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಈ ದಿನ ನಾನು ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮ ಏನಂದರೆ, ಆ ಸಿನಿಮಾ 25 ದಿನ ಪೂರೈಸ್ತು ಅಂತ ಸಂತೋಷದ ಕೂಟ ಮಾಧ್ಯಮದವ್ರ ಮುಂದೆ ಹಂಚ್ಕೊಂಡ್ರು. ನನಗೊಂಥರ ಬೇಜಾರಾಯಿತು. ಒಂದು ಕಾಲದಲ್ಲಿ 25 ವಾರ ಓಡೋದು, 100 ದಿನ ಓಡೋದು, ಅದೆಲ್ಲ ನಾವು ನೋಡಿದ್ವಿ. ಇವಾಗ 25 ದಿನಕ್ಕೆ ಬಂದರೆ ಸಾಕಪ್ಪ ಅನ್ನೋ ಒಂದು ಕಾಲ ಬಂದಿದೆ. ಇದು ಎಷ್ಟು ಸರಿ ನೀವೇ ಹೇಳಿ? ಈ ರೀತಿ ಆಗಕ್ಕೆ ಯಾರು ಕಾರಣ? ನಿಮ್ಮಂಥ ಪ್ರೇಕ್ಷಕರೇ ಕಾರಣ. ಬೇರೆ ಭಾಷೆ ಸಿನಿಮಾನ ನೋಡಿ ಸಂತೋಷ ಬೀಳಿ, ಬೇಡ ಅಂತ ಹೇಳಲ್ಲ. ಕನ್ನಡ ಸಿನಿಮಾನ ಮಾತ್ರ ಕಿಂಡಲ್ ಮಾಡಬೇಡಿ. ಆ ಸಿನಿಮಾನ ನೋಡಿ, ಬರೀ ಒಂದೇ ವಾರಕ್ಕೆ ಆ ಸಿನಿಮಾ ಸರಿಯಿಲ್ಲ ಅಂತ ನೀವು ಥಿಯೇಟ್ರಿಂದ ತೆಗೆದುಬಿಟ್ರೆ, ನೀವು ನೋಡ್ದೇನೆ ಸಿನಿಮಾ ಸರಿಯಿಲ್ಲ ಅಂತ ಅದು ಹೆಂಗೆ ಹೇಳ್ತೀರಾ ನೀವು? ಈ ಬ್ಲಿಂಕ್ ಸಿನಿಮಾ ರೇಟಿಂಗಲ್ಲಿ ನೋಡಿ 10ಕ್ಕೆ 9 ಐತೆ. ಅವರಿಗೆ ಥಿಯೇಟ್ರೇ ಕೊಡಲ್ಲ, ಸ್ಕ್ರೀನೇ ಕೊಡಲ್ಲ. ಓಡಿಲ್ಲ ಅಂತ ಹೇಳಿದ್ರೆ ಹೆಂಗೆ? ಫಸ್ಟು ನೀವು ನೋಡ್ಬಿಟ್ಟು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ನೀವು ನಿರ್ಧರಿಸಿ. ಯಾರೋ ಒಬ್ಬರು ಕೆಲಸಕ್ಕೆ ಬಾರದೇ ಇರೋರು ಮೊಬೈಲಲ್ಲಿ ಸಿನಿಮಾ ಬಗ್ಗೆ ಹಾಕಿದ ತಕ್ಷಣ ಅದು ಸರಿನೋ ತಪ್ಪು ಅಂತ ನೀವು ಯಾಕೆ ಊಹಿಸ್ತೀರಾ? ದಯವಿಟ್ಟು ಇನ್ಮೇಲೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಸಿನಿಮಾನ ಬೆಳೆಸ್ಬೇಕಂದ್ರೆ ಪ್ರತಿಯೊಬ್ಬರು ನೋಡಬೇಕು. ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಹೇಳಿ, ಇಲ್ಲ ಅಂತ ಹೇಳಲ್ಲ. ಯಾರೋ ಒಬ್ಬರು ಹೇಳಿರೋದನ್ನ ನೀವು 10 ಜನಕ್ಕೆ ಬೇರೆ ರೂಪದಲ್ಲಿ ಹೇಳೋದು ಅದೆಷ್ಟು ಸರಿ? ಒಂದು ಸಿನಿಮಾ ತೆಗಿಬೇಕು ಅಂದರೆ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಎಲ್ಲೆಲ್ಲಿ ಸಾಲ ಮಾಡಿರ್ತಾರೆ ಗೊತ್ತಾ? ಅವ್ರು ಹಾಕಿದ ದುಡ್ಡು ಬಂದಿಲ್ಲ ಅಂದರೆ ಅವ್ರು ಏನೇನು ಮಾಡ್ಕೊತಾರಂತ ಗೊತ್ತಾ? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೋಬಿಂದ 100 ರೂಪಾಯಿ ಹೋಗಿದ್ರೇ ನಿಮ್ಗೆ ಅಷ್ಟೊಂದು ಬೇಜಾರಾದರೆ, ನಿಮಗೋಸ್ಕರ ಸಿನಿಮಾ ತೆಗೆದು ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊತಾರಲ್ಲ, ಅದಕ್ಕೇನಂತೀರ? ಫಸ್ಟು ನೀವು ಸಿನಿಮಾ ನೋಡಿ, ಇಲ್ಲಾಂದರೆ ಸಲಹೆ ಕೊಡಿ ಅವ್ರಿಗೆ. ಯಾವ ರೀತಿ ಸಿನಿಮಾ ತೆಗಿಬೇಕು, ಎಂಥ ಸಿನಿಮಾ ತೆಗಿಬೇಕು, ಎಂಥ ಕತೆ ಇರಬೇಕು ಅನ್ನೋದು ಸಲಹೆ ಕೊಡಿ. ಬೇಡ ಅಂತ ಹೇಳಲ್ಲ. ಕಿಂಡಲ್ ಮಾಡಬೇಡಿ. ನಾನು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದವರಿಂದನೇ ಅವ್ರಿಗೊಂದು ಒಳ್ಳೆ ಕೆಲಸ ಆಗಬೇಕು ಅಂತ ಪ್ರತಿಯೊಂದು ಸಿನಿಮಾ ಬಗ್ಗೆನೂ ನಾನು ಮಾತಾಡ್ತೀನಿ. ಒಳ್ಳೇದ್ರ ಬಗ್ಗೆನೂ ಮಾತಾಡ್ತೀನಿ, ಕೆಟ್ಟಿದ್ದಿದ್ರೆ ಅದು ಯಾವ ರೀತಿ ಹೇಳಬೇಕೋ ಆ ರೀತಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂದರೆ ಅಪ್ಪ ಅಮ್ಮನ ಕೈಯಲ್ಲೇ ಇರ್ತದೆ. ಮಕ್ಕಳು ಒಳ್ಳೆ ದಾರಿಗೆ ಹೋದ್ರೇನೋ ಕೆಟ್ಟ ದಾರಿಗೆ ಹೋದ್ರೇನೋ ಅವ್ರನ್ನ ತಿದ್ದೋದು ಅಪ್ಪ ಅಮ್ಮನ ಕೈಯಲ್ಲಿ ಹೇಗೆ ಇರ್ತದೋ, ಚಿತ್ರರಂಗನ ಒಳ್ಳೆ ರೂಟಕ್ಕೆ ತಗೊಂಡೋಗೋದು ನಮ್ಮಂಥ ಪ್ರೇಕ್ಷಕರ ಕೈಯಲ್ಲಿ ಇರ್ತದೆ. ಅದು ನೀವು ತಿಳ್ಕೊಳ್ಳಿ. ಈ ದಿನ ಸಿನಿಮಾಗಳಿಲ್ಲ ಅಂದರೆ ಎಷ್ಟೋ ಜನ ಯಾವ್ಯಾವುದೋ ರೀತಿ ರೋಗ ಬಂದು ಸತ್ತೋಗೋರು ಗೊತ್ತಾ ನಿಮಗೆ? ಎಲ್ಲ ಗೋವಿಂದ ಆಗ್ಬಿಟ್ಟಿರೋರು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊತೀರಾ? ಇವತ್ತಿನ ಸಿಟಿ ಲೈಫಲ್ಲಿ ಎಷ್ಟು ಟೆನ್ಷನ್ ಇರ್ತದೆ ಗೊತ್ತಾ ನಿಮಗೆ? ಆ ಟೆನ್ಷನಲ್ಲೂ ಒಂದು ಅರ್ಧ ಅವರ್ 1 ಅವರ್ ನಿಮ್ಮ ಮೈಂಡ್ಗೆ ರಿಲೀಫ್ ಕೊಡೋದು ಯಾವ್ದು ಗೊತ್ತಾ? ಆ ಸಿನಿಮಾ. ಆ ಸಿನಿಮಾಲಿರೋ ಮನೋರಂಜನೆ. ಅಂಥ ಸಿನಿಮಾನ ನೀವು ಉಳಿಸಿ. ಆ ಸಿನಿಮಾ ರಂಗ ಇಲ್ಲ, ಸಿನಿಮಾಗಳಿಲ್ಲ ಅಂದರೆ ನಾನು ಹೇಳ್ದಂಗೆ ಎಲ್ಲ ಗೋವಿಂದನ ಪಾದನೆ, ಎಲ್ಲರೂ ಗೋವಿಂದನ ಪಾದನೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಮುಖವಾಡ ಮೀಡಿಯಾ ಕಡೆಯಿಂದ ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಇನ್ನು ಮುಂದೆ ನನ್ನ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಮುಖವಾಡ ಮೀಡಿಯಲ್ಲಿ ಬರ್ತಾ ಇರ್ತದೆ. ಎಲ್ಲರೂ ನೋಡಿ. ಹಾಗೆ ನಮ್ಮ ಮುಖವಾಡ ಮೀಡಿಯಾನೂ ನೀವು ಬೆಳೆಸಿ, ನನ್ನ ಜೊತೆ ನೀವಿರ್ರಿ. ಒಬ್ಬೊಬ್ರಿಗೂ ಒಳ್ಳೇದಾಗುವಂಥ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಎಲ್ಲರ ಜೊತೆ ನಾನಿರ್ತೀನಿ. ನನ್ನ ಜೊತೆ ನೀವೆಲ್ಲ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಪ್ರೊಡ್ಯೂಸರ್, ಹೀರೋ ಎಲ್ಲರೂ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಹೇಳಿ ಆ ಸಿನಿಮಾನ ನೋಡೋಕ್ಕೆ. ಎಲ್ರಿಗೂ ನಿಮ್ಮ ದೀಕ್ಷಿತ್ ಮಾಡುವ ನಮಸ್ಕಾರ. ಮೊದಲನೇದಾಗಿ ಬ್ಲಿಂಕ್ 25 ದಿನ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ 50 ದಿನದತ್ತ ದಾಪುಕಾಲ ಹಾಕ್ತಾ ನಡೀತಾ ಇದೆ. ಆ್ಯಂಡ್ ಇದು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದದಿಂದ. ಸೊ 25 ದಿನ ಆಗಿದೆ. ಬಟ್ 25 ದಿನ ಆಗೋ ಅಷ್ಟೇ ಸಿನಿಮಾ ಅಲ್ಲ ಇದು.
ಇನ್ನು ಹೆಚ್ಚು ದಿನ ಜನರಿಗೆ ತಲುಪಬೇಕಾದಂಥ ಸಿನಿಮಾ. ಆ್ಯಂಡ್ ಜನರಲಿ ಎಲ್ಲ ಹೇಳ್ತಾ ಇರ್ತಾರೆ ಕಂಟೆಂಟ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಬರ್ತಿದೆ ನಮ್ಮಲ್ಲಿ, ಅಥವಾ ಕಂಟೆಂಟ್ ಸಿನಿಮಾಗಳು ಬರಬೇಕು ಇನ್ನೂ ಹೆಚ್ಚಾಗಿ ಅಂತ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋದು, ಆ್ಯಂಡ್ ಒಳ್ಳೆ ನಿರ್ದೇಶಕರನ್ನ, ಒಳ್ಳೆ ತಂಡವನ್ನು ಮತ್ತು ಒಳ್ಳೆ ನಟರನ್ನು ಬೆಳೆಸೋವಂಥ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಸೊ ನೀವು ನೋಡಿ, ಕ್ವಾಲಿಟಿ ಆಫ್ ವರ್ಕ್ ನೋಡಿ. ಸೊ ನಿಮಗೆ ಅದು ಇಷ್ಟ ಆಯಿತು ಅಂತಂದರೆ ನಿಮ್ಮ ಪಕ್ಕದವ್ರಿಗೂ ಹೇಳಿ, ಅವ್ರಿಗೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಬ್ಲಿಂಕ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಮ್ಯೂಸಿಕಲ್ ಸೈನ್ಸ್ ಫಿಕ್ಷನ್ ಸಿನಿಮಾ, ಆ್ಯಂಡ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಮ್ಯೂಸಿಕಲ್ ಸೈನ್ಸ್ ಫಿಕ್ಷನ್ ಸಿನಿಮಾ ಇದು. ಆ್ಯಂಡ್ ಅದರ ಜೊತೆಗೆ ಕನ್ನಡದಲ್ಲಿ ಹಿಂದೆಂದೂ ಬಾರದಂಥ ಕಥೆಯನ್ನು ಹೊಂದಿರುವಂಥ ಸಿನಿಮಾ, ಆ್ಯಂಡ್ ನೀವು ಮತ್ತೆ ಮತ್ತೆ ನೋಡುವಂಥ ಸಿನಿಮಾ. ಸೊ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ, ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ದಿಯಾ ನೋಡಿ ಸಾಕಷ್ಟು ಜನ ಹೇಳಿದ್ರಿ ಥಿಯೇಟ್ರಲ್ಲಿ ಮಿಸ್ ಮಾಡಿಬಿಟ್ವಿ, ಓ ಟಿ ಟಿಲಿ ನೋಡಿದ್ವಿ ಹಂಗಾಯ್ತು ಅಂತ. ಬಟ್ ಬ್ಲಿಂಕ್ ಆಗೋದು ಬೇಡ. ಓ ಟಿ ಟಿಲಿ ಖಂಡಿತ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಇದನ್ನು 50 ದಿನಗಳ ಅತ್ತ ನಡೆಸೋ ಜವಾಬ್ದಾರಿ ನಿಮ್ಮದು, ಆ್ಯಂಡ್ ನಡೆಸ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರವಿಚಂದ್ರ ಹೇಜೆ, ಬ್ಲಿಂಕ್ ಚಿತ್ರದ ನಿರ್ಮಾಪಕ. ನಮ್ಮ ಮೂವಿ 25 ದಿನದ ಸಕ್ಸಸ್ ಪ್ರೆಸ್ ಮೀಟ್ ಮಾಡಿದ್ದೀವಿ ಇವತ್ತು. ಆ್ಯಂಡ್ ಇವತ್ತಿನ ದಿನ ಈ ಮುಖವಾಡ ಕಳ್ಚೋ ಏನು ಯೂಟ್ಯೂಬ್ ಚಾನಲ್ ಏನಿದೆ ಅವ್ರ ಜೊತೆ ಇವತ್ತು ನಮ್ಮ ಮೂವಿ ಬಗ್ಗೆ ಮತ್ತು ನಮ್ಮ ಜರ್ನಿ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ. ಒಂದು 25 ದಿನ ನಾವು ಕಂಪ್ಲೀಟ್ ಆಗಿ ಇವತ್ತು ಅಂದರೆ 30ನೇ ದಿನಕ್ಕೆ ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇನ್ನೂ ಥಿಯೇಟ್ರೆಲ್ಲ ಮೂವಿ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಪ್ರತಿ ಹಂತದಲ್ಲಿ ನಮಗೆ ಒಂದಿಷ್ಟು ಇಂಡಸ್ಟ್ರಿಯಿಂದ ಒಂದಿಷ್ಟು ಜನ ನಮಗೆ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾವು ತಕ್ಕ ಮಟ್ಟಿಗೆ ನಾವು ಅನ್ಕೊಂಡಿದ್ದ ಮಟ್ಟಿಗೆ ಎಲ್ಲ ಕಡೆಯಿಂದ ನಮ್ಗೆ ಸಪೋರ್ಟ್ ಸಿಗಲಿಲ್ಲ. ಬಟ್ ಏನು ಒಂದು ಸಣ್ಣ ಎಕ್ಸಾಂಪಲ್ ಹೇಳಕ್ಕೆ ಬಯಸ್ತೀನಿ. ಒಂದು ದಿನ ನಮಗೆ ರುಕ್ಮಿಣಿ ವಸಂತ್ ಮ್ಯಾಮ್ ನಮ್ಮ ಮೂವಿ ನೋಡ್ತೀನಿ ಅಂತ ಚೈತ್ರ ಮ್ಯಾಮ್ಗೆ ಹೇಳಿದಾಗ ನಾವು ಅದೊಂದು ಪೋಸ್ಟರ್ ನಾವು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡಿದ್ವಿ. ಆ ಪೋಸ್ಟ್ ಮಾಡಿದ ನೆಕ್ಸ್ಟ್ ಡೇನೇ ನಮ್ಮದು ಶೋ ಎಲ್ಲ ಅದು ಸೋಲ್ಡ್ ಔಟ್ ಆಯ್ತು ಆ ಟಿಕೆಟ್ಗಳು. ಅಂದರೆ ಒಬ್ಬ ಮೇನ್ ಸ್ಟ್ರೀಮಲ್ಲಿರೋ ಹೀರೋಯಿನ್ಗಳು ಅಂದರೆ ಮೂವಿ ಬಂದು ನೋಡ್ತಾರೆ ಅಂದಾಗ ಅವು ಟ್ರ್ಯಾಕ್ಷನ್ ಏನಿದೆ ಟಿಕೆಟಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅದು ನಮಗೆ ಮೂವಿ ಟೀಮಾಗಿ ನಮಗೆ ಗೊತ್ತಿರುತ್ತೆ. ಸೊ ನಮಗೆ ಪ್ರತಿಯೊಬ್ಬ ಮೇನ್ ಸ್ಟ್ರೀಮಲ್ಲಿರೋ ಹೀರೋಯಿನ್ಗಳು ಎಲ್ಲ ಅಂದರೆ ಹೊಸ ತಂಡಕ್ಕೆ ಬೆಂಬಲ ನೀಡಿದರೆ, ಆ್ಯಂಡ್ ನಿಮಗೂ ಅಂದರೆ ಏನು ಬಸ್ ಆಗಿದೆ ಅಂತ ಎಲ್ರಿಗೂ ಅಂದರೆ ಇಡೀ ಇಂಡಸ್ಟ್ರಿಗೆ ಮುಟ್ಟಿದೆ. ಆ್ಯಂಡ್ ಬಸ್ ಆಗಿದೆ ಅಂತ ಗೊತ್ತಿದ್ದು ನೀವು ಒಂದ್ಸಲ ಥಿಯೇಟರ್ಗೆ ಬಂದು ನಮ್ಮ ಫಿಲ್ಮನ್ನು ನೋಡಿ, ಆ್ಯಂಡ್ ವಾಟ್ ಎವರ್ ಫೀಡ್ಬ್ಯಾಕ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಬರ್ದಾಕಿ ಅಂದರೆ ಆ್ಯಸ್ ಎ ಟೀಮಾಗಿ ನಾವು ಅದು ತೊಗೊಳಕ್ಕೆ ರೆಡಿ ಇದ್ದೀವಿ. ಬಟ್ ಒಂದ್ಸಲ ಇಂಡಸ್ಟ್ರಿನವ್ರಿಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಆ್ಯಂಡ್ ನಮಗಿದು ಭಾಳ ಹೆಲ್ಪ್ ಆಗುತ್ತೆ. ಈಗ ರೈಟ್ ನಾವು 2 ಶೋಸ್ಗಳಿರೋದು ಬೆಂಗಳೂರಲ್ಲಿ, ಅದು ಮಿರಾಜ್ ಸಿನಿಮಾಸಲ್ಲಿ ರನ್ ಆಗ್ತಾ ಇದೆ. ಆ್ಯಂಡ್ ಆ ಶೋಸ್ಗಳು ಹೌಸ್ಫುಲ್ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಶೋಸ್ಗಳು ಇನ್ಕ್ರೀಸ್ ಆಗುತ್ತೆ ನಮಗೆ. ಪ್ಲೀಸ್ ಆದಷ್ಟು ಮೇನ್ ಸ್ಟ್ರೀಮಲ್ಲಿರೋ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಮೂವಿನ ನೋಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿದ್ರಾ ಇಲ್ಲ ನಿಮ್ಮನ್ನು ತುಳಿಯೋಕೆ ನೋಡಿದ್ರಾ? ಇದನ್ನು ಕರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೇಕು ನಮಗೆ. ಅಂದರೆ ಸರ್ ತುಳಿಯೋಕೆ ಯಾರೂ ನೋಡಲಿಲ್ಲ ಸರ್. ಅಂದರೆ ಸಪೋರ್ಟ್ ನಮಗೆ ಒಂದು ಲೆವೆಲಲ್ಲಿ ಸಿಕ್ತು ಸರ್. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೂ ಬೆಂಬಲ ಸಿಗುತ್ತೆ ಅಂತ, ಬಟ್ ಬೆಂಬಲ ಸಿಕ್ತು. ಆ್ಯಂಡ್ ಆ ಬೆಂಬಲ ನಮ್ಮದು 4th ವೀಕ್ ಏನು ನಮಗೆ ಶೋಸ್ಗಳು ಏನು ಅದ್ರ ಬಿಕಾಸ್ ಆಫ್ ದಟ್ ಓನ್ಲಿ ನಮ್ಗೆ ಏನಾಯಿತು 28 ಶೋಸ್ಗಳಿಂದ 86 ಶೋಸ್ಗಳಾಯಿತು. ಆ 86 ಶೋಸ್ಗಳಾದಾಗ ಆ ವೀಕಲ್ಲಿ ನಮಗೆ ಬೆಂಬಲ ಸಿಗಲಿಲ್ಲ. ಅಂದರೆ ಫುಟ್ಫಾಲ್ ಎಲ್ಲ ಕಮ್ಮಿ ಆಯಿತು. ಮೇ ಬಿ ಆ ವೀಕಲ್ಲಿ ಒಂದಿಷ್ಟು ಜನ ಮೇನ್ ಸ್ಟ್ರೀಮ್ ಅವ್ರು ಮೂವಿ ನೋಡಿದರೆ ಟಿಕೆಟಾಗಿ ಕನ್ವರ್ಟ್ ಆಗ್ತಿತ್ತೇನೋ ಸರ್. ಎಸ್. ಇಲ್ಲ, ನಾವು ಇದಕ್ಕೆ ಮುಂಚೆ ಕೇಳ್ಪಟ್ಟಿದ್ವಿ, ತುಂಬ ಜನ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಹೇಳ್ತಾ ಇದ್ರು ಹೊಸಬರು ಬಂದರೆ ಮೇಲಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅಂತ. ಅದು ನಿಜಾನಾ? ಅಂದರೆ ಬಿಡಲ್ಲ ಅನ್ನೋಕ್ಕಿಂತ ಸರ್ ಕೈ ಹಿಡ್ಕೊಂಡು ಹೋದ್ರೆ ಅದು ಭಾಳ ಹೆಲ್ಪ್ ಆಗುತ್ತೆ. ಅದು ಕೈ ಹಿಡಿಬೇಕು ಅಂತ ಕೇಳ್ಕೊಂತೀನಿ. ಅಂದರೆ ಇವ್ರು ಕೈ ಹಿಡಿತಲ್ಲ, ನಿಮ್ಮ ಕಾಲು ಹಿಡಿತಾವ್ರ? ಸರ್ ಕಾಲು ಹಿಡಿತಾ ಇಲ್ಲ, ಕೈನೂ ಹಿಡಿತಾ ಇಲ್ಲ ಸರ್. ಅದು ಅಂದರೆ ಕೈ ಹಿಡಿದ್ರೆ ನಮ್ಮ ಹೊಸಬ್ರು ಬೆಳಿತೀವಿ ಅಂತ ಸರ್, ಅಷ್ಟೇ ಸರ್. ಓಕೆ, ಕಡೆಯದಾಗಿ ಈ ಸಿನಿಮಾ ಮಾಡಬೇಕು ಅಂತ ಆಸೆ ಹೊತ್ತಿರೋರಿಗೆ ಏನು ಸಜೆಷನ್ ಕೊಡ್ತೀರಾ ನೀವು? ಅಂದರೆ ನಿಮ್ಮ ಇಂಟ್ಯೂಷನ್ ಏನಿದೆ, ನಿಮ್ಮ ಮನಸ್ಥಿತಿ ಏನಿದೆ ನಿಮಗೆ ಅನ್ನಿಸ್ಬೇಕು. ಅಂದರೆ ಇದು ಈ ಪ್ರಾಜೆಕ್ಟ್ ನಮಗೆ ಅಂದರೆ ಸ್ಟ್ರಾಂಗ್ ಆಗಿ ನಿಮ್ಗೆ ಅನ್ನಿಸ್ಬೇಕು. ಇದು ಅಂದರೆ ನೀವು ಅನ್ಕೊಂಡಿದ್ದ ಮಟ್ಟಿಗೆ ಮುಟ್ಟುತ್ತಾ ಜನರಿಗೆ, ಅಥವಾ ಪ್ರೆಸೆಂಟ್ ಮಾರ್ಕೆಟಿಗೆ ಇದು ಆಪ್ಟಿದೆನಾ ಅಂತ ಆ ಒಂದು ಅಂದರೆ ಅನಲೈಸಿಸ್ ಮಾಡಬೇಕು. ಅಂದರೆ ಕ್ಯಾಲ್ಕುಲೇಟರ್ ರಿಸ್ಕ್ ತೊಗೊಳ್ಳೇಬೇಕು. ಅಂದರೆ ಸಿನಿಮಾ ಇಸ್ ದ ಓನ್ಲಿ ಇಂಡಸ್ಟ್ರಿ ವೇರ್ ನಮಗೆ ಅಂದರೆ 10 ರೂಪಾಯಿಗೆ 11 ರೂಪಾಯಿ ಸಿಗುತ್ತೆ ಅಂತ ಕ್ಲಾರಿಟಿ ಇರಲ್ಲ. ಬಟ್ ಎಲ್ಲ ಡೊಮೇನಲ್ಲಿ ಕ್ಲಾರಿಟಿ ಇರುತ್ತೆ. ಒಂದು ಹೋಟೆಲ್ ಹಾಕಿದ್ರು ಹೋಟೆಲಲ್ಲಿ ಬಿಸ್ನೆಸ್ ಇಷ್ಟಾಗುತ್ತೆ ಅಂತ ಗೊತ್ತಿರುತ್ತೆ, ಅಥವಾ ಬೇರೆ ಒಂದು ಯಾವುದೇ ಒಂದು ಹಾಕಿದ್ರು ಇರುತ್ತೆ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಆ ಥರ ಕ್ಲಾರಿಟಿ ಇಲ್ಲ. ಅಂದರೆ ಬಜೆಟ್ಗೆ ನಾವು ತಕ್ಕಂಗೆ ನಾವು ದುಡಿತೀವಿ ಅನ್ನೋದಿಲ್ಲ. ಬಟ್ ಇಂಟ್ಯೂಷನ್ ಇರಬೇಕು. ಅಂದರೆ ಸಿನಿಮಾ ಮೇಲೆ ಪ್ರೀತಿ ಇದ್ದರೆ ಸಿನಿಮಾ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಮುಖವಾಡ ಮೀಡಿಯಾಗೆ ಇಷ್ಟೊತ್ತು ನಿಮ್ಮ ಮನಸ್ಸಿಗೆ ನಾವು
ಹೇಳ್ಕೊಂಡಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಚಿತ್ರತಂಡಕ್ಕೆ ಇದು ಬರೀ 25ನೇ ದಿನ ಅಲ್ಲ, ನೀವು 100ನೇ ದಿನ ಒಂದು ಸಂಭ್ರಮಾಚರಣೆ ಮಾಡಿ ನಮ್ಮನ್ನು ಕರಿಬೇಕು ಅಂತ ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಸರ್ ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ದಿನ ನಿಮ್ಮ ಟೈಮ್ ಕೊಟ್ಟು ನಮ್ಮ ಏನು ಸಕ್ಸಸ್ ಮೀಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಏನು ಇಂಟರ್ವ್ಯೂ ಮಾಡಿದಾರೆ ಅದಕ್ಕೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ಕೆ ಬಯಸ್ತೀನಿ. ಕನ್ನಡ ಜನತೆ ಯಾರೆಲ್ಲ ಇದ್ದೀರಾ ಇನ್ನೂ ನಮ್ಮ ಮೂವಿ ನೋಡಿಲ್ಲ ಅಂದರೆ ಗೋ ಟು ಥಿಯೇಟರ್, ಪ್ಲೀಸ್ ವಾಚ್ ಅವರ್ ಮೂವಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.